ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ. ಈ ವಿಡಿಯೋದಲ್ಲಿ 9ನೇ ತರಗತಿ ತಿಳಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಪದ್ಯ ಅಟ್ಟ ಅತ್ತ ಬೇಡ, ಇದನ್ನು ಬರೆದವರು ಎಲ್ ಹನುಮಂತಯ್ಯ. ಪದ್ಯದ ಪ್ರಶ್ನೋತ್ತರಗಳನ್ನು ವಿವರಿಸುತ್ತೇನೆ. ಎಲ್ಲರೂ ಸಹ ಇದರ ಸದುಪಯೋಗ ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಮಿತ್ರರೇ. ಮೊದಲಿಗೆ ಕೃತಿಕಾರರ ಪರಿಚಯ. ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಗ್ರಾಮದಲ್ಲಿ 1958ರಲ್ಲಿ ಜನಿಸಿದರು. ಇವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿದ್ದಾರೆ. ಶ್ರೀಯುತರು ಕಪ್ಪು ಕಣ್ಣಿನ ಹುಡುಗಿ, ಯೌವನ ಕವಿತೆ, ಜೀವಗಾನ, ಕರ್ಣರಾಗ, ಅಕ್ಷರ ಅಕ್ಷರವೇ ಮುಂತಾದ ಕವನ ಸಂಕಲನಗಳನ್ನು, ಅಂಬೇಡ್ಕರ್ ನಾಟಕ ಇದು, ದಲಿತ ಲೋಕದ ಒಳಗೆ, ಅಂಬೇಡ್ಕರ್ ಮತ್ತು ಸಮಕಾಲೀನ ಮುಂತಾದ ವೈಚಾರಿಕ ಕೃತಿಗಳನ್ನು ಬರೆದಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ. ಶ್ರೀಯುತರು ವಿಧಾನ ಪರಿಷತ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅಟ್ಟ ಅತ್ತ ಬೇಡ ಪದ್ಯವನ್ನು ಯೌವನ ಕವಿತೆ ಎಂಬ ಕವನ ಸಂಕಲನದಿಂದ ಆರಿಸಿದೆ. ಇದಿಷ್ಟು ಪ್ರಿಯ ವಿದ್ಯಾರ್ಥಿಗಳೇ ಡಾಕ್ಟರ್ ಎಲ್ ಹನುಮಂತಯ್ಯ ಅವರ ಕೃತಿಕಾರರ ಪರಿಚಯವಾಗಿದೆ. ಇದನ್ನು ನೋಡ್ಕೊಳ್ಳಿ. ಅಭ್ಯಾಸ. ಫಸ್ಟ್ ಮೇನು ಪದಗಳ ಅರ್ಥ. ಅಟ್ಟ ಮಹಡಿ, ಎತ್ತರದ ಸ್ಥಳ, ಜಾಳು, ಟೊಳ್ಳು, ಹಾದು, ದಾಟಿ, ಮೀರಿ, ಮರಿ, ಮಗು, ಮಂದಿ, ಜನ, ಚಿಣ್ಮೆ. ಪ್ರಶ್ನೆಗಳು. ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ಅಜ್ಜನು ಮಗನಿಗೆ ಅಟ್ಟ ಅತ್ತ ಬೇಡ ಎಂದು ಏಕೆ ಹೇಳುತ್ತಾನೆ? ಉತ್ತರ, ಅಜ್ಜ ಮಗನಿಗೆ ಅಟ್ಟ ಅತ್ತ ಬೇಡ ಬೀಳಿಸಲೆಂದೇ ಅಟ್ಟವನ್ನು ಜಾಳಾಗಿ ಕಟ್ಟಿರುತ್ತಾರೆ. 2ನೇ ಪ್ರಶ್ನೆ, ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತಗೊಂಡಿರುವ ಭಾವನೆಗಳೇನು? ಉತ್ತರ, ಅಟ್ಟ ಮನುಷ್ಯ ನಿರ್ಮಿತ, ಬೆಟ್ಟ ಪ್ರಕೃತಿ ನಿರ್ಮಿತ. ಮನುಷ್ಯ ನಿರ್ಮಿಸಿರುವ ಅಟ್ಟವನ್ನು ಜಾಳಾಗಿ ಕಟ್ಟಿರುತ್ತಾರೆ. 3ನೇ ಪ್ರಶ್ನೆ, ದೂರದ ಬೆಟ್ಟ ಹೇಗೆ ಕಾಣುತ್ತದೆ? ಉತ್ತರ, ದೂರದ ಬೆಟ್ಟ ನುಣುಪಾಗಿ ಕಾಣುತ್ತದೆ. 4ನೇ ಪ್ರಶ್ನೆ, ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ? ಉತ್ತರ, ಬೆಟ್ಟ ಹತ್ತಿ ಮೇಲೇರಿ ನಿಲ್ಲುವ ಸಲುವಾಗಿ ಮಗು ಬೆಟ್ಟ ಹತ್ತಲು ಬಯಸುತ್ತದೆ. 5ನೇ ಪ್ರಶ್ನೆ, ಡಾಕ್ಟರ್ ಎಲ್ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ? ಉತ್ತರ, ಡಾಕ್ಟರ್ ಎಲ್ ಹನುಮಂತಯ್ಯನವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಆಮೇನು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಬರೆಯಿರಿ. 1ನೇ ಪ್ರಶ್ನೆ, ಬೆಟ್ಟ ಹತ್ತುವ ಹಾದಿ ಹೇಗಿರುತ್ತದೆ? ಉತ್ತರ, ಬೆಟ್ಟ ಹತ್ತುವ ಹಾದಿ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ. ದೂರದ ಬೆಟ್ಟ ನೋಡಲು ನುಣುಪಾಗಿರುತ್ತದೆ, ಆದರೆ ಹತ್ತಲು ಬಲು ಕಠಿಣವಾಗಿರುತ್ತದೆ. 2ನೇ ಪ್ರಶ್ನೆ, ಅಟ್ಟ ಮತ್ತು ಬೆಟ್ಟಕ್ಕಿರುವ ವ್ಯತ್ಯಾಸಗಳೇನು? ಉತ್ತರ, ಅಟ್ಟ ಮನುಷ್ಯ ನಿರ್ಮಿತ, ಬೆಟ್ಟ ಪ್ರಕೃತಿ ನಿರ್ಮಿತವಾದದ್ದು. ಅಟ್ಟ ಕ್ಷಣಿಕ, ಬೆಟ್ಟ ಶಾಶ್ವತ. ಅಟ್ಟ ಜಾಳು, ಬೆಟ್ಟ ಗಟ್ಟಿ. ಅಟ್ಟ ಹತ್ತುವುದು ಸುಲಭ, ಬೆಟ್ಟ ಹತ್ತುವುದು ಕಷ್ಟ. 3ನೇ ಪ್ರಶ್ನೆ, ಬೆಟ್ಟ ಹತ್ತ ಬೇಡ ಕವಿತೆಯಲ್ಲಿ ಹುಡುಗನ ಸಂಕಲ್ಪವೇನು? ಉತ್ತರ, ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ಅವನಿಂದ ನಿರ್ಮಿತವಲ್ಲ. ಆದ್ದರಿಂದ ಅಟ್ಟ ನೋಡದೆ ಬೆಟ್ಟ ಹತ್ತಿ ಮೇಲೇರಿ ನಿಲ್ಲುತ್ತೇನೆಂದು ಹುಡುಗ ಸಂಕಲ್ಪ ಮಾಡುತ್ತಾನೆ. 4ನೇ ಪ್ರಶ್ನೆ, ಬೆಟ್ಟ ಹತ್ತ ಬೇಡ ಕವಿತೆಯಲ್ಲಿ ಅಜ್ಜನ ಉಪದೇಶವೇನು? ಉತ್ತರ, ಅಜ್ಜ ಮಗನಿಗೆ ಅಟ್ಟ ಹತ್ತ ಬೇಡ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಎಂದು ಹೇಳಿದಾಗ ಮಗ ಅವರ ಮಾತನ್ನು ಕೇಳದೆ ಕಲ್ಲು ಮುಳ್ಳುಗಳನ್ನು ಹಾದು ಬೆಟ್ಟ ಹತ್ತುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಆಗ ಅಜ್ಜ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಮಂದಿ ನಗುತ್ತಾರೆ ಎಂದು ಹೇಳುತ್ತಾರೆ. ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ಅಟ್ಟ ಹತ್ತ ಬೇಡ ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು? ಉತ್ತರ, ಅಜ್ಜ ಮಗನಿಗೆ ಅಟ್ಟ ಹತ್ತ ಬೇಡ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಎಂದು ಹೇಳಿದಾಗ ಮಗ ಹಾಗಾದರೆ ಬೆಟ್ಟ ಹತ್ತುತ್ತೇನೆ, ಕಲ್ಲು ಮುಳ್ಳುಗಳನ್ನು ಹಾದು ನುಣುಪಾಗಿರುವ ದೂರದ ಬೆಟ್ಟವನ್ನು ಹತ್ತಿ ಮೇಲೆ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಆಗ ಅಜ್ಜ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಜನ ನಗುತ್ತಾರೆ ಎಂದು ಹೇಳಿದಾಗ ಮಗ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತೇನೆ, ಮೇಲೇರಿ ನಿಲ್ಲುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ, ಸಾಧನೆಯನ್ನು ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. 2ನೇ ಪ್ರಶ್ನೆ, ಅಟ್ಟ ಹತ್ತ ಬೇಡ ಎನ್ನುವ ಅಜ್ಜನ ಮಾತಿಗೆ ಮಗನ ಸವಾಲು ಏನು? ಉತ್ತರ, ಅಜ್ಜ ಅಟ್ಟ ಹತ್ತ ಬೇಡ, ಅದು ಮಾನವ ನಿರ್ಮಿತ, ಬೀಳಬಹುದು ಎಂದಾಗ ಹಾಗಾದರೆ ನಾನು ಬೆಟ್ಟವನ್ನೇ ಹತ್ತುತ್ತೇನೆ, ದೂರದ ಬೆಟ್ಟ ನುಣ್ಣಗೆ ಇದ್ದರೂ ಹಾದು ಕಲ್ಲು ಮುಳ್ಳುಗಳಿಂದ ಕೂಡಿದ್ದರೂ ಅದನ್ನು ಹಾದು ಹೋಗುತ್ತೇನೆ, ಅಟ್ಟ ಹತ್ತದೆಯೇ ನಾನು ಬೆಟ್ಟವನ್ನು ಹತ್ತುತ್ತೇನೆ, ಈ ಮನುಷ್ಯ ನಿರ್ಮಿತ ಅಟ್ಟ ಹತ್ತುವುದೇ ಬೇಡ, ಪ್ರಕೃತಿ ನಿರ್ಮಿತ ಬೆಟ್ಟ ಹತ್ತುತ್ತೇನೆ ಎಂದು ಮಗನು ಅಜ್ಜನ ಮಾತಿಗೆ ಸವಾಲು ಹಾಕಿದನು. ಈ ಮೇನು ಸಂದರ್ಭದೊಡನೆ ವಿವರಿಸಿರಿ. 1ನೇ ಸಂದರ್ಭ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ? ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ಎಲ್ ಹನುಮಂತಯ್ಯನವರು ಬರೆದಿರುವ ಅಟ್ಟ ಹತ್ತ ಬೇಡ ಎಂಬ ಪದ್ಯವನ್ನು ಯೌವನ ಕವಿತೆ ಕವನ ಸಂಕಲನದಿಂದ ಆರಿಸಲಾಗಿದೆ. ಈ ಮಾತನ್ನು ಅಜ್ಜನು ಮಗನಿಗೆ ಹೇಳಿದರು. ಸಂದರ್ಭ, ಮಾನವ ನಿರ್ಮಿತ ಅಟ್ಟವನ್ನೇ ಹತ್ತಲಾರದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಜನರು ನಗುತ್ತಾರೆಂದು ಅಜ್ಜ ಮಗನಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. 2ನೇ ಸಂದರ್ಭ, ನೋಡದೆ ಬೆಟ್ಟ ಹತ್ತುತ್ತೇನೆ. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ಎಲ್ ಹನುಮಂತಯ್ಯನವರು ಬರೆದಿರುವ ಅಟ್ಟ ಹತ್ತ ಬೇಡ ಎಂಬ ಪದ್ಯವನ್ನು
ಅವ್ವನ ಕವಿತೆ ಕವನ ಸಂಕಲನದಿಂದ ಆರಿಸಲಾಗಿದೆ. ಈ ಮಾತನ್ನು ಮಗನು ಅಜ್ಜನಿಗೆ ಹೇಳುತ್ತಾನೆ. ಸಂದರ್ಭ: ಅಟ್ಟ ಮನುಷ್ಯ ಕಟ್ಟಿರ್ತಾನೆ, ಬೆಟ್ಟ ಮನುಷ್ಯ ನಿರ್ಮಿತವಲ್ಲ. ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ, ಮೇಲೇರಿ ನಿಲ್ಲುತ್ತೇನೆ ಎಂದು ಸಂಕಲ್ಪ ಮಾಡಿ ತಾನು ಶ್ರೇಷ್ಠ ಸಾಧನೆಯನ್ನು ಮಾಡುತ್ತೇನೆ ಎಂದು ಮಗ ಅಜ್ಜನಿಗೆ ಭರವಸೆ ನೀಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಥರ್ಡ್ ಮೇನು ಭಾಷಾಭ್ಯಾಸ. ಆ ಮೇನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ. ಇಷ್ಟು ವಿರುದ್ಧ ಪದಗಳಿದೆ, ಉತ್ತರವನ್ನು ಗಮನಿಸೋಣ. 1 ಬೇಡ ಬೇಕು, 2 ನುಣುಪು ಹೊರಟು, 3 ಬೀಳಿಸು ಏಳಿಸು, 4 ದೂರ ಹತ್ತಿರ, 5 ಹತ್ತು ಇಳಿ. ಆ ಮೇನು ಕೆಳಗಿನ ಪದಗಳಿಗೆ ನಾನಾರ್ಥ ಬರೆಯಿರಿ. 1 ಹತ್ತು. ಹತ್ತು ಅಂದರೆ 2 ಅರ್ಥಗಳನ್ನು ನಾವು ತಿಳ್ಕೊಬೋದು. ಡಬಲ್ ಮೀನಿಂಗ್ ಅಂತಾರೆ, ವಿಭಿನ್ನ ಅರ್ಥ ಅಂತ ಕರೀತಾರೆ. ಹತ್ತು ಸಂಖ್ಯೆ ಅಂತ ಒಂದು ಅರ್ಥ, ಇನ್ನೊಂದು ಮೇಲೆ ಹತ್ತುವುದು. ಎರಡನೆಯದು ಬೇಡ. ಈ ಪದಕ್ಕೂ 2 ಅರ್ಥಗಳನ್ನು ತಿಳ್ಕೊಳ್ಳೋಣ. ಬೇಡ, ನನಗೆ ಊಟ ಬೇಡ ಒಂದು ಮಾತು. ಇನ್ನೊಂದು ಪದ ಬೇಟೆಗಾರ. ಈ ಮೇನು ಕೆಳಗಿನ ಪದಗಳ ವಿಶೇಷಾರ್ಥ ಗಮನಿಸಿ ಅದೇ ಅರ್ಥ ಬರುವಂತೆ ವಾಕ್ಯಗಳನ್ನು ರಚಿಸಿರಿ. 1 ಅಟ್ಟಹಾಸಿಸು, ಅತಿಯಾಗಿ ಹೊಗಳು. ಇದನ್ನು ವಾಕ್ಯ ಮಾಡಿ ನೋಡೋಣ. ಉತ್ತರ: ಕೆಲವರು ತಮ್ಮ ಕೆಲಸವಾಗಬೇಕಾದರೆ ಅಟ್ಟ ಹತ್ತಿಸುತ್ತಾರೆ. ಅದೇ ರೀತಿ 2ನೇ ಪದ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂದರೆ ಕೈಗೆ ಸಿಗದ. ಉತ್ತರವನ್ನು ಗಮನಿಸೋಣ. ದೂರದ ಬೆಟ್ಟ ನೋಡುವವರ ಕಣ್ಣಿಗೆ ನುಣುಪಾಗಿ ಕಾಣುತ್ತದೆ. 3ನೇ ಪದ ಬೀಳಿಸು. ಈ ಪದದ ಅರ್ಥ ಸೋಲಿಸು ಅಂತ. ಉತ್ತರವನ್ನು ಗಮನಿಸೋಣ. ರಾಜಕಾರಣಿಗಳು ಚುನಾವಣೆಯಲ್ಲಿ ತಮ್ಮ ಎದುರಾಳಿಯನ್ನು ಬೀಳಿಸಲು ಪ್ರಯತ್ನಿಸುತ್ತಾರೆ. 4 ಮೇಲೇರಿ ನಿಲ್ಲು. ಇದರ ಅರ್ಥ ಬಲಿಷ್ಠನಾಗು. ಉತ್ತರ: ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದೆಲ್ಲವನ್ನು ಎದುರಿಸಿ ಮೇಲೇರಿ ನಿಲ್ಲಬೇಕು. ಕೊನೆ ಮೇನು. ಈ ಮೇನು ಕಲ್ಲು ಮುಳ್ಳು. ಇಂತಹ 5 ಜೋಡಿ ಪದಗಳನ್ನು ಬರೆಯಿರಿ. 1 ಧನಧಾನ್ಯ, 2 ಜಪತಪ, 3 ಬೆಟ್ಟಗುಡ್ಡ, 4 ಮನೆಮಠ, 5 ದೀನ ದಲಿತ. ಇವಿಷ್ಟು ಜೋಡಿ ಪದಗಳಿದ್ದಾವೆ. ಮಕ್ಕಳೇ, ಇದುವರೆಗೂ ಅಟ್ಟ ಹತ್ತಬೇಡ ಎಲ್ಲ ಹನುಮಂತಯ್ಯ ಬರೆದಿರುವಂಥ ಪದ್ಯವನ್ನು ನಿಮಗೆಲ್ಲರಿಗೂ ಸಹ ವಿವರಿಸಿದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಧನ್ಯವಾದಗಳು.